ಕಾಂಗ್ರೆಸ್ನಲ್ಲಿ ಮತ್ತೆ ಸಿಎಂ ಪುತ್ರ ಯತೀಂದ್ರ ಮಾತು ಕಿಚ್ಚೆಬ್ಬಿಸಿದೆ. ಈ ಹಿಂದೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದಿದ್ದ ಯತೀಂದ್ರ ಬೀದರ್ನಲ್ಲೂ ಅದೇ ಮಾತು ಪುನರುಚ್ಚರಿಸಿದ್ದಾರೆ. ಹೈಕಮಾಂಡ್ ಸದ್ಯಕ್ಕೆ ಸಿಎಂ ಬದಲಾವಣೆ ಮಾಡ್ತೀವಿ ಅಂತ ಹೇಳಿಲ್ಲ, ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಹೇಳೋಕೆ ಯಾವುದೇ ಕಾರಣ ಇಲ್ಲ, ನಾನು ಹೊಸದಾಗಿ ಏನು ಮಾತಾಡಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ರು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಾಳಗ ಮತ್ತಷ್ಟು ಕಿಚ್ಚೆಬ್ಬಿಸಿದೆ. ಸಿಎಂ ಪುತ್ರ ಯತೀಂದ್ರ ಹೇಳಿಕೆ ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಸಿಎಂ ಪುತ್ರನ ಮಾತಿಗೆ ಡಿಕೆಶಿ ಬಣದ ಶಾಸಕರು ಕೆಂಡ ಕಾರ್ತಾ ಇದ್ದಾರೆ. ಯತೀಂದ್ರನ ಹೇಳಿಕೆಗೆ ಡಿಕೆಶಿ ಆಪ್ತ ಶಾಸಕ ಶಿವಗಂಗಾ ಬಸವರಾಜ ತಿರುಗೇಟು ಕೊಟ್ಟರು. ಸಿಎಂ ಆಯ್ಕೆ ಮಾಡಲು ನನ್ನ ಓಟ್ ಇದೆ, ಯತೀಂದ್ರಗೆ ಇಲ್ಲ, ಯತೀಂದ್ರ ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಹೇಳಿಕೆ ಕೊಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. 2.5 ವರ್ಷ ಒಪ್ಪಂದ ಬಗ್ಗೆ ಹೈಕಮಾಂಡ್ ಸ್ಪಷ್ಟಪಡಿಸಲಿ, ಒಪ್ಪಂದ ಬಗ್ಗೆ ಸಿಎಂ ಮಾತು ಕೊಟ್ಟಿರೋದು ಮಾಹಿತಿ ಇದೆ. ಡಿಕೆಶಿ ಸಿಎಂ ಆಗಲು ನಾನು ಸಂಕಲ್ಪ ಮಾಡಿದ್ದೇನೆ, ಯತೀಂದ್ರ ಹೇಳಿಕೆ ಹೈಕಮಾಂಡ್ ಸೂಕ್ಷ್ಮವಾಗಿ ನೋಡಬೇಕೆಂದು ಶಾಸಕ ಶಿವಗಂಗಾ ಬಸವರಾಜ್ ತಿಳಿಸಿದರು. ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಎಂಬ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರ ಹಂಚಿಕೆ ವಿಷಯದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅವರ ತಂದೆ ಮೇಲಿನ ಅಭಿಮಾನ ಪ್ರೀತಿಗೆ ಅವರ ಭಾವನೆ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಒಪ್ಪಿ ಅವರನ್ನೇ ಮುಂದುವರೆಸಿದ್ರೆ ನಮ್ಮ ಅಭ್ಯಂತರವಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಡಿಕೆಶಿ ಆಪ್ತ ಬಾಲಕೃಷ್ಣ ತಿಳಿಸಿದರು. ಕಾಂಗ್ರೆಸ್ನಲ್ಲಿ ಸಿಎಂ ಅಧಿಕಾರ ಹಂಚಿಕೆ ಪ್ರಸ್ತಾಪವೇ ನಡೆದಿಲ್ಲ ಎಂದು ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ಹೈಕಮಾಂಡ್ ಎಲ್ಲೂ ಮಾತನಾಡಿಲ್ಲ, ಹೈಕಮಾಂಡ್ ಎಲ್ಲೂ ಸಿದ್ದರಾಮಯ್ಯ ಬೇಡ ಅಂತ ಹೇಳಿಲ್ಲ, ಹೈಕಮಾಂಡ್ ಸುಮ್ಮನಿದೆ ಅಂದ್ರೆ ಬದಲಾವಣೆ ಇಲ್ಲ ಎಂದರ್ಥ ಅಂತ ಸಿದ್ದರಾಮಯ್ಯ ತಿಳಿಸಿದರು. 20 ವರ್ಷ ಕಳೆದರೂ ಮೂಲಭೂತ ಸೌಕರ್ಯ ಕೊಡದ ಬಿಡಿಎ ವಿರುದ್ಧ ಅರ್ಕಾವತಿ ಲೇಔಟ್ ಚಳ್ಳಕೆರೆ ಗ್ರಾಮದ ನಿವಾಸಿಗಳು ಸಮರ ಸಾರಿದ್ದಾರೆ. ಬಡಾವಣೆ ನಿರ್ಮಾಣಗೊಂಡು 20 ವರ್ಷ ಕಳೆದಿದೆ, ಇದುವರೆಗೂ ಬಡಾವಣೆಯ ರಸ್ತೆಗಳಿಗೆ ಟಾರ್ ಇಲ್ಲ, ಕುಡಿಯುವ ನೀರು ಚರಂಡಿ ಸೌಲಭ್ಯ ಇಲ್ಲದೆ ನಿವಾಸಿಗಳು ಸಂಕಷ್ಟ ಪಡುವಂತಾಗಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅರ್ಕಾವತಿ ಲೇಔಟ್ ರಸ್ತೆಗಳಿಗೆ ಟಾರ್ ಹಾಗೂ ಮೂಲ ಸೌಕರ್ಯ ಕೊಡುವಂತೆ ಬಿಡಿಎಗೆ ಕೋರ್ಟ್ ಆದೇಶ ನೀಡಿದೆ. ಕೋರ್ಟ್ ಆದೇಶ ನೀಡಿ 3 ತಿಂಗಳು ಕಳೆದಿದೆ. ಅದರ ರಸ್ತೆಗೆ ಜಲ್ಲಿಕಲ್ಲು ಹಾಕಿದ್ದು ಬಿಟ್ರೆ ಟಾರ್ ಮಾತ್ರ ಹಾಕಿಲ್ಲ, ಚರಂಡಿ ವ್ಯವಸ್ಥೆ ಸರಿಪಡಿಸಿಲ್ಲ ಅಂತ ನಿವಾಸಿಗಳು ಬಿಡಿಎ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಬಂದು 20 ವರ್ಷ ಆಯಿತು, ಇಲ್ಲೇ ಇದ್ದೀವಿ. 1301 ಫ್ಲ್ಯಾಟ್ ಸೈಟ್ಗಳಿದೆ ಇಲ್ಲಿ. ಆದರೆ ಯಾವೊಂದು ಮೂಲ ಸೌಕರ್ಯಗಳು ನಮಗಿಲ್ಲ. ಮೋರಿ ಮಾಡಿದ್ದಾರೆ, ಕನೆಕ್ಷನ್ ಕೊಟ್ಟಿಲ್ಲ. ಡ್ರೈನೇಜ್ ಮಾಡಿದ್ದಾರೆ, ಕನೆಕ್ಷನ್ ಕೊಟ್ಟಿಲ್ಲ. BBMP ಅವ್ರು ಕಂಪ್ಲೇಂಟ್ ಕೊಟ್ಟರೆ MLAಗಳ ಮೇಲೆ BDA ಮೇಲೆ ಹೇಳ್ತಾರೆ, BDA ಕಂಪ್ಲೇಂಟ್ ಕೊಟ್ಟರೆ BBMP ಮೇಲೆ ಹೇಳ್ತಾರೆ. ಒಂದು ಲೈಟ್ ಇಲ್ಲ, ಲೈಟ್ ಆನ್ ಮಾಡಿರಿ ಅಂದರೆ ಆನ್ ಮಾಡಲ್ಲ, ನಮ್ಗೆ ಹೇಳ್ಬೇಡಿ ಅಂತಾರೆ, ರೋಪುಗಳಾಗ್ತಾರೆ ನಮ್ಮ ಲೇಡೀಸ್ ಮೇಲೆ. ಏನು ಕೇಳಿದ್ರು ನಮಗೆ ಒಂದು ಸೌಕರ್ಯ ಇಲ್ಲ. ಬೆಂಗಳೂರಿಗೆ ಇಷ್ಟು ಹತ್ತಿರವಾಗಿದ್ದುಕೊಂಡು ನಾವು ನಮಗೊಂದು ಸೌಕರ್ಯ ಇಲ್ಲ ಸರ್. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಸೂರು ಭಾಗ್ಯವನ್ನ ಸರ್ಕಾರ ಹುಸಿಯಾಗಿಸಿದೆ. ಸ್ವಂತ ಮನೆ ಆಸೆ ಕಂಡಿದ್ದ ಉಳ್ಳಾಲ ಉಪನಗರದ ಅಂಬೇಡ್ಕರ್ ನಗರದ ಬಡ ಜನರಿಗೆ ಭಾರೀ ನಿರಾಸೆಯಾಗಿದೆ. ಮನೆ ನಿರ್ಮಾಣಕ್ಕಾಗಿ 400ಕ್ಕೂ ಹೆಚ್ಚು ಜನರು ಅರ್ಜಿ ಸಲ್ಲಿಸಿದ್ರು. 2017ರಲ್ಲಿ ಮನೆ ಕಟ್ಟಿಸಿಕೊಡಲು ಪೂಜೆ ಮಾಡಲಾಗಿತ್ತು. ಆದರೆ 10 ವರ್ಷಗಳಾದರೂ ಒಂಚೂರು ಕೆಲಸ ಮಾತ್ರ ಅಧಿಕಾರಿಗಳು ಮಾಡಿಲ್ಲ. ಸ್ವಂತ ಮನೆ ಆಸೆಯಿಂದ ತಮ್ಮ ಶೀಟ್ ಮನೆಯನ್ನ ಕೆಲವರು ಕೆಡವಿದ್ರು. ಇತ್ತ ತಮ್ಮ ಶೀಟ್ ಮನೆಯೂ ಇಲ್ಲ, ಹೊಸ ಮನೆಯೂ ಇಲ್ಲದೆ ಫಲಾನುಭವಿಗಳು ಕಣ್ಣೀರು ಹಾಕ್ತಿದ್ದಾರೆ. ಇದು 10 ವರ್ಷ ಆಯಿತು ಪೂಜೆ ಮಾಡಿ, ಇವತ್ತು ಅವತ್ತು ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಈ ಥರ ಉಳ್ಳಾಳ ಉಪನಗರ ತುಂಬ ಮನೆಗಳು ಪಿಲ್ಲರ್ಗಳು ನಿಲ್ಲಿಸಿ ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೋಮಶೇಖರ್ ಅವರು ಮಾಡಿರೋದು. ಇನ್ನೂ ಇದುವರೆಗೂ ಏನು ಎತ್ತ ಅಂತಲೂ ಕೇಳಿಲ್ಲ. ನಾವು ಲೆಟ್ರೂ ಕೊಟ್ಟಿದ್ದೀವಿ, ಕಮಿಷನರ್ ತವ ಕೊಟ್ಟಿದ್ದೀವಿ, DC ತವ ನಾವು ಇವಾಗ ಹೋದ ತಿಂಗಳು ಕೊಟ್ಬಿಟ್ಟು ಬಂದಿದ್ದೀವಿ. ನಮ್ಮ ಸಂಬಳ ಕಮಿಷನರ್ ಕೊಟ್ಟಿದ್ದೀವಿ. BBMPಯಲ್ಲೂ ಲೆಟ್ರ್ ಕೊಟ್ಟಿದ್ದೀವಿ. ಅವರು ಇವಾಗ ಮಾಡ್ಕೊಡ್ತೀನಿ ಅವಾಗ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರವರೆಗೂ. ಇನ್ನೂ ಇದುವರೆಗೂ ಯಾರು ಮುಂದೆ ಹೊರೀತಾ ಇಲ್ಲ.
ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿ ಎಐ ಮೀರಿಸುವ ಭವಿಷ್ಯದ ತಂತ್ರಜ್ಞಾನವಾದ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ನನ್ನ ವಿಶ್ವದಲ್ಲೇ ಮೊದಲ ಬಾರಿಗೆ ಪರಿಚಯಿಸ್ತಾ ಇದೆ. ಭವಿಷ್ಯದ ತಂತ್ರಜ್ಞಾನವಾದ ಎಎಎಸ್ ಅನ್ನ ಮೊದಲ ಬಾರಿಗೆ ವಿಟಿಯು ಅಳವಡಿಸಿಕೊಳ್ಳಲು ಮುಂದಾಗಿದೆ. ಇದಕ್ಕಾಗಿ ವಿಟಿಯು ಯುನೈಟೆಡ್ ಕಿಂಗ್ಡಮ್ನಲ್ಲಿರುವ ಚಿಯಾಕ್ ಎಎಸ್ಐ ಕಂಪನಿಯ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ. ಚಿಯಾಕ್ ಕಂಪನಿಯು ವಿಶ್ವದ ಮೊದಲ ಎಎಸ್ಐ ಸಂಶೋಧನಾ ಸಂಸ್ಥೆಯಾಗಿದೆ. ಸದ್ಯ ಈ ಕ್ಷೇತ್ರದಲ್ಲಿ ಮೆಟಾ, ಮೈಕ್ರೋಸಾಫ್ಟ್ ಸೇರಿದಂತೆ ಪ್ರಮುಖ 5 ಕಂಪನಿಗಳು ಸಂಶೋಧನೆಯಲ್ಲಿ ತೊಡಗಿವೆ. ಚಿಯಾಕ್ ಕಂಪನಿಯು ಭಾರತೀಯ ಸೂತ್ರಗಳನ್ನು ಬಳಸಿ ಎಎಸ್ಐನ ಅಪಾಯಕಾರಿ ವರ್ತನೆಯನ್ನ ನಿಯಂತ್ರಿಸುವ ಅತ್ಯಂತ ಮಹತ್ವಪೂರ್ಣ ಸಂಶೋಧನೆಯನ್ನ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಪ್ರಕಟಿಸಿದ್ದು, ಇದಕ್ಕೆ ಪ್ರಶಸ್ತಿ ಕೂಡ ಲಭಿಸಿದೆ. ಅಲ್ಪಸಂಖ್ಯಾತರ ನಿಗಮದಲ್ಲಿ ಸಾಲ ಪಡೆದವರ ಬಡ್ಡಿ ಮನ್ನಾಗೆ ಆದೇಶಿಸಲಾಗಿದೆ. ಆದರೆ ಅಂಬೇಡ್ಕರ್ ಹಾಗೂ ದೇವರಾಜ್ ಅರಸು ನಿಗಮಗಳಿಗೆ ಮಾತ್ರ ಆ ಭಾಗ್ಯ ಅನ್ವಯಿಸಲ್ವಾ ಎಂಬ ಮಾತು ಕೇಳಿ ಬಂದಿದೆ. ನಿಗಮಗಳಲ್ಲಿ ಸಾಲ ಪಡೆದವರಿಗೆ ರಾಜ್ಯ ಸರ್ಕಾರದಿಂದ ತಾರತಮ್ಯ ತೋರ್ತಿದೆ. ದಲಿತ ಮತ್ತು ಹಿಂದುಳಿದವರ ಸಾಲದ ಬಡ್ಡಿ ಮನ್ನಾಗೆ 2024ರಲ್ಲೇ ಮನವಿ ಮಾಡಲಾಗಿತ್ತು. ಅಂಬೇಡ್ಕರ್ ಹಾಗೂ ದೇವರಾಜ್ ಅರಸು ನಿಗಮದಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. 2 ನಿಗಮಗಳ 47 ಕೋಟಿ ಬಡ್ಡಿ ಹಣ ಮನ್ನಾಗೆ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 621 ಕೋಟಿ ಸಾಲ ಹಂಚಿಕೆಯಾಗಿದ್ದು, 27 ಕೋಟಿ ಬಡ್ಡಿ ಬಾಕಿ ಮನ್ನಾಗೆ ಸರ್ಕಾರಕ್ಕೆ ಅಂಬೇಡ್ಕರ್ ನಿಗಮದಿಂದ ಪತ್ರ ಬರೆದಿತ್ತು. 2024ರಲ್ಲೇ ಪತ್ರ ಬರೆದರೂ ದಲಿತರ ಸಾಲ ಮನ್ನಾಗೆ ಸರ್ಕಾರ ಆಸಕ್ತಿ ತೋರಿಲ್ಲ. ಇನ್ನು ದೇವರಾಜ್ ಅರಸು ಅಭಿವೃದ್ಧಿ ನಿಗಮದಿಂದ 954 ಕೋಟಿ ಸಾಲ ಹಂಚಿಕೆಯಾಗಿದ್ದು, 20 ಕೋಟಿ ಬಡ್ಡಿ ಮನ್ನಾ ಮಾಡುವಂತೆ 2024ರಲ್ಲೇ ಅರಸು ನಿಗಮ ಮನವಿ ಮಾಡಿದೆ. ಆದರೆ ಒನ್ ಟೈಮ್ ಸೆಟಲ್ಮೆಂಟ್ ಮನವಿಗೆ ಸರ್ಕಾರ ಈವರೆಗೂ ಒಪ್ಪಿಗೆ ನೀಡಿಲ್ಲ. ಆದರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ 15 ಕೋಟಿ ಸಾಲ ಮನ್ನಾ ಮಾಡಿದ್ದು, 716 ಕೋಟಿ ಸಾಲದಲ್ಲಿ 15 ಕೋಟಿ ಬಡ್ಡಿ ಮನ್ನಾಗೆ ಸಂಪುಟ ಒಪ್ಪಿಗೆ ನೀಡಿದೆ. ಸರ್ಕಾರದ ಧೋರಣೆಯು ದಲಿತ, ಹಿಂದುಳಿದ ವರ್ಗದವರನ್ನ ಕೆರಳುವಂತೆ ಮಾಡಿದೆ. ಮಂಗಳೂರಿನಲ್ಲಿ ಸರ್ಕಾರಿ ಭೂಮಿ ಅತಿಕ್ರಮಣ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. 5 ಕೋಟಿ ಮೌಲ್ಯದ 1.36 ಎಕರೆ ಜಾಗದಲ್ಲಿ ಅಕ್ರಮ ಮನೆಗಳ ನಿರ್ಮಾಣವಾಗಿದೆ. ಅತಿಕ್ರಮ ತೆರವಿಗೆ ಪಟ್ಟಣ ಪಂಚಾಯತ್ ಸಿದ್ಧವಿದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ಅತಿಕ್ರಮ ತೆರವು ಮಾಡದೆ ಉಳ್ಳಾಲದ ಅಧಿಕಾರಿ ವರ್ಗ ಕೈಕಟ್ಟಿ ಕುಳಿತಿದೆ. ರಾಜಕೀಯ ಪ್ರಭಾವದಿಂದ ಖಾಸಗಿ ಭೂಮಾಫಿಯಾಗೆ ಅಧಿಕಾರಿಗಳು ಶರಣಾದ್ರ ಎಂಬ ಮಾತು ಕೇಳಿ ಬಂದಿದೆ. ಸರ್ಕಾರಿ ಭೂಮಿ ಅತಿಕ್ರಮಣದ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಅತಿಕ್ರಮಣ ತೆರವಿಗೆ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಸರ್ಕಾರದ ಅಮೂಲ್ಯ ಆಸ್ತಿ ರಕ್ಷಿಸಿಕೊಡಿ ಅಂತ ಡಿಸಿಗೆ ಕೋಟೆಕಾರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದಿವ್ಯಾ ದೂರು ನೀಡಿದ್ರು. ಸೂಚನಾ ಫಲಕ ಹಾಕಿದ್ರು. ಅನಧಿಕೃತ ಕಟ್ಟಡ ನಿರ್ಮಿಸಿದ್ದಾರೆ. ಅಧಿಕಾರಿಗಳಿಂದ ಸೂಕ್ತ ಸ್ಪಂದನೆ ಸಿಗದೆ ತೆರವಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ದಿವ್ಯಾ ತಿಳಿಸಿದ್ರು. ಜಿಬಿಎ ಚುನಾವಣೆಗೆ ಕಾಂಗ್ರೆಸ್ ಬಳಿಕ ಬಿಜೆಪಿ ನಾಯಕರು ಸನ್ನದ್ಧರಾಗಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಬಿಜೆಪಿ ನಾಯಕರು ಹೈ ವೋಲ್ಟೇಜ್ ಸಭೆ ನಡೆಸಲಿದ್ದು, ಚುನಾವಣೆಯ ರೂಪುರೇಷದ ಬಗ್ಗೆ ಚರ್ಚಿಸಲಿದ್ದಾರೆ. ಜಿಬಿಎ ಚುನಾವಣಾ ಉಸ್ತುವಾರಿ ರಾಮ್ ಮಾಧವ್ ಹಾಗೂ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಜಿಬಿಎ ಚುನಾವಣಾ ತಯಾರಿ ಬಗ್ಗೆ ಕೇಸರಿ ಪಡೆ ರಣತಂತ್ರ ರೂಪಿಸ್ತಾ ಇದೆ. ತೆರಿಗೆ ವಂಚಕರ ವಿರುದ್ಧ ಜಿಬಿಎ ಮತ್ತೊಮ್ಮೆ ಸಮರ ಸಾರಿದೆ. ತೆರಿಗೆ ಬಾಕಿ ಉಳಿಸಿಕೊಂಡ ಸರ್ಕಾರಿ ಆಸ್ತಿಗಳಿಗೆ ಜಿಬಿಎ ಅಧಿಕಾರಿಗಳು ನೋಟಿಸ್ ನೀಡಿದ್ರು. ಜಿಬಿಎ ವ್ಯಾಪ್ತಿಯ 1000ಕ್ಕೂ ಹೆಚ್ಚು ಆಸ್ತಿಗಳಿಂದ 437 ಕೋಟಿ ತೆರಿಗೆ ಬಾಕಿ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ಇಲಾಖೆಗೂ ನೋಟಿಸ್ ನೀಡಲಾಗಿದೆ. ಸರ್ಕಾರದ ಇಲಾಖೆಗಳಿಂದ ಕೋಟ್ಯಾಂತರ ರೂಪಾಯಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಬಿಎಂಆರ್ಸಿಎಲ್ ಪೊಲೀಸ್ ಇಲಾಖೆಯ ಆಸ್ತಿಗಳ ಹರಾಜಿಗೆ ಜಿಬಿಎ ಸಜ್ಜಾಗಿದೆ. ಹರಾಜು ಪ್ರಕ್ರಿಯೆಗೆ ಮೊದಲ ಬಾರಿಗೆ ಜಿಬಿಎ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಆಸ್ತಿ ತೆರಿಗೆ ಪಾವತಿಸದ ಪರಪ್ಪನ ಅಗ್ರಹಾರ, ಮಲ್ಲೇಶ್ವರದ 11ನೇ ಅಡ್ಡ ರಸ್ತೆಯಲ್ಲಿರುವ ಬಾಹ್ಯಾಕಾಶ ಇಲಾಖೆಗೂ ನೋಟಿಸ್ ನೀಡಲಾಗಿದೆ.
ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಟಿಕೆಟ್ ಫೈಟ್ ಜೋರಾಗಿದೆ. ಮೇಟಿ ಕುಟುಂಬದ 4 ಮಕ್ಕಳ ಬೆಂಬಲಿಗರು ಪೋಸ್ಟ್ ಹಾಕಿಕೊಂಡಿದ್ದು, ಮೇಟಿ ಫ್ಯಾಮಿಲಿಯ ಭಿನ್ನಮತಕ್ಕೆ ಜಿಲ್ಲಾ ಕಾಂಗ್ರೆಸ್ ನಾಯಕರು ಬೇಸತ್ತಿದ್ದಾರೆ. ಉಮೇಶ್, ಮಲ್ಲಿಕಾರ್ಜುನ, ಬಾಯಕ್ಕ, ಮಹಾದೇವಿ ಮೇಟಿ ನಡುವೆ ಪೈಪೋಟಿ ಜೋರಾಗಿದೆ. 4 ಬೆಂಬಲಿಗರಿಂದ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಲಾಗಿದ್ದು, ಕಾಂಗ್ರೆಸ್ನಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಮೇಟಿ ಮಕ್ಕಳು ಬೆಂಬಲಿಗರು ಯಾವ ಹೇಳಿಕೆ ನೀಡದಂತೆ ಎಚ್ಚರಿಕೆ ನೀಡಲಾಗಿದೆ. ಜಿಲ್ಲಾಧ್ಯಕ್ಷ ಎಸ್ಜಿ ನಂಜಪ್ಪ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಬಸಾಪುರ ನೀಡಸಂಗಿ ಗ್ರಾಮದ ಬಳಿ ಮೇವು ತುಂಬಿದ ಕ್ಯಾಂಟರ್ ವಾಹನ ಧಗಧಗನೆ ಹೊತ್ತಿ ಉರಿದಿದೆ. ರಾಕೇಶ ಕೊಪ್ಪದ ಅನ್ನೋರಿಗೆ ಸೇರಿದ ಕ್ಯಾಂಟರ್ ವಾಹನಕ್ಕೆ ವಿದ್ಯುತ್ ತಂತಿ ತಗಲಿ ಮೇವು ಸುಟ್ಟು ಭಸ್ಮವಾಗಿದೆ. 18 ಲಕ್ಷ ಮೌಲ್ಯದ ಕ್ಯಾಂಟರ್ ಮತ್ತು ಭತ್ತದ ಮೇವು ಸುಟ್ಟು ಭಸ್ಮವಾಗಿದ್ದು, ಮಾಲೀಕರು ಕಂಗಾಲಾಗಿದ್ದಾರೆ. ಸ್ಥಳಕ್ಕೆ ಬಣದ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯರು ಬೆಂಕಿ ನಂದಿಸಿ ಹೆಚ್ಚಿನ ಅವಘಡ ತಪ್ಪಿಸಿದ್ದಾರೆ. ತುಮಕೂರಿನ ಹೆತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನದ ಬೀಗ ಹೊಡೆದು ಕಳ್ಳತನ ಮಾಡಲಾಗಿದೆ. ದೇವರ ಮೇಲೆ ಹಾಕಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ. ಅಲ್ಲದೆ ಹೆತ್ತೇನಹಳ್ಳಿ ಮಾರಮ್ಮ ದೇವಸ್ಥಾನದ ಹಿಂಭಾಗ ಬಿದ್ದ ಶ್ರೀರಾಮ ದೇವಸ್ಥಾನದಲ್ಲೂ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ದೇವಸ್ಥಾನದಲ್ಲಿದ್ದ ಸಿಸಿಟಿವಿ ಹೊಡೆದು ದೇವಸ್ಥಾನದಲ್ಲಿ ಕಳ್ಳತನ ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ತುಮಕೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ರು. ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಅಧಿವೇಶನದ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಯತೀಂದ್ರ ಸಿದ್ದರಾಮಯ್ಯ ತಂದೆಯವರೇ 5 ವರ್ಷವೂ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ರೆ, ಇತ್ತ ಡಿಕೆಶಿ ಪರವಾಗಿಯೂ ಆಪ್ತರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇಂದು ಈ ಬಗ್ಗೆ ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಜನರಿಗೆ ಮತ್ತು ಶಾಸಕರಿಗೆ ನಾನು ಸಿಎಂ ಆಗಬೇಕು ಅಂತ ಇದೆ. ಬೆಂಬಲಿಗರು ಏನು ಆಸೆ ಪಡ್ತಾರೋ ಅದರಲ್ಲಿ ತಪ್ಪಿಲ್ಲ, ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗೋದು ಅಂದಿದ್ದಾರೆ. ಇನ್ನು ಬಜೆಟ್ ಬಳಿಕ ಸಿಎಂ ಆಗ್ತೀರಾ ಅಂದಿದ್ದಕ್ಕೆ ಪಕ್ಷ ಏನ್ ಹೇಳುತ್ತೋ ಅದೇ ಆಗೋದು ಅಂತ ತಿಳಿಸಿದರು. ಬೆಂಗಳೂರು ಮೆಟ್ರೋ ದರ ಪರಿಷ್ಕರಣೆ ಬಗ್ಗೆ ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಜನರಿಗೆ ತೊಂದರೆ ಕೊಡೋಕೆ ಬಿಡಲ್ಲ ಅಂದ್ರು. ಈ ವಿಚಾರವಾಗಿ ನಮ್ಮನ್ನ ಯಾರು ಸಂಪರ್ಕ ಮಾಡಿಲ್ಲ. ಮೆಟ್ರೋ ಚೇರ್ಮನ್ ಆಗಿ ಕೇಂದ್ರ ಸರ್ಕಾರದ ಚೇರ್ಮನ್ ಇದ್ದಾರೆ. ಇವತ್ತು ಅಥವಾ ನಾಳೆ ಅವರ ಜೊತೆ ಮೆಟ್ರೋ ದರ ಪರಿಷ್ಕರಣೆ ಬಗ್ಗೆ ಮಾತಾಡ್ತೇನೆ ಅಂತ ತಿಳಿಸಿದ್ರು. ಮಡಿಕೇರಿಯಲ್ಲಿ ನಶಾಮುಕ್ತ ಭಾರತ ಹಾಗೂ ಅಂಗಾಂಗ ದಾನ ಅಭಿಯಾನ ಮಾಡಲಾಯಿತು. ಅಭಿಯಾನ ಜಾಥಾಕ್ಕೆ ಶಾಸಕ ಮಂತರ್ಗೌಡ ಚಾಲನೆ ಕೊಟ್ಟರು. ಗಾಂಧಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತ ನಿರ್ಮಾಣಕ್ಕಾಗಿ ಜನರಿಗೆ ಜಾಗೃತಿ ಮೂಡಿಸಲಾಯಿತು. ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವತಿಯಿಂದ ಕಾರ್ಯಕ್ರಮ ನಡೆಸಲಾಯಿತು. ಬೀದಿ ನಾಟಕ ಹಾಗೂ ಪ್ಲೇ ಕಾರ್ಡ್ ಮೂಲಕ ಜನರಿಗೆ ಅರಿವು ಮೂಡಿಸಲಾಯಿತು. ಶಾಸಕ ಮಂತರ್ಗೌಡ, ನಟಿ ತೇಜಸ್ವಿನಿ ಶರ್ಮಾ, ಡೀನ್ ಲೋಕೇಶ್, ಸಂಘ ಸಂಸ್ಥೆಗಳು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದ ಐತಿಹಾಸಿಕ ಪ್ರಸಿದ್ಧ ಮಾರಿಕಾಂಬಾ ಜಾತ್ರೆ ನಡೀತಾ ಇದ್ದು, ಈ ಬಾರಿಯ ಜಾತ್ರೆಗೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ಧ್ರುವ ಸರ್ಜಾ ಮತ್ತು ಡಿಂಪಲ್ ಕ್ವೀನ್ ರಚಿತಾರಾಮ್ ಭೇಟಿ ನೀಡಿ ವಿಶೇಷ ಮೆರುಗು ನೀಡಿದ್ರು. ತಾಯಿ ಮಾರಿಕಾಂಬಾ ದೇವಿಯ ದರ್ಶನ ಪಡೆದ ನಟ ಧ್ರುವ ಸರ್ಜಾ ಮತ್ತು ಡಿಂಪಲ್ ಕ್ವೀನ್ ರಚಿತಾರಾಮ್ ಜೋಡಿ ಭಕ್ತ ಸಮೂಹದ ನಡುವೆ ಭಕ್ತ ಭಾವ ಮೆರೆದ್ರು. ಸಾಗರದ ಮಾರಿಕಾಂಬಾ ಜಾತ್ರೆಯು ಕೇವಲ ಧಾರ್ಮಿಕ ಆಚರಣೆಯಾಗಿದೆ, ಅದು ಒಂದು ಸಾಂಸ್ಕೃತಿಕ ಹಬ್ಬ. ಪ್ರತಿ ವರ್ಷವೂ ಸಾವಿರಾರು ಭಕ್ತರನ್ನ ಆಕರ್ಷಿಸುವ ಈ ಜಾತ್ರೆಗೆ ಚಿತ್ರರಂಗದ ಗಣ್ಯರು ಭೇಟಿ ನೀಡೋದು ಸಾಮಾನ್ಯವಲ್ಲ. ದೇವಿಯ ದರ್ಶನದ ನಂತರ ಜಾತ್ರಾ ಸಮಿತಿಯ ವತಿಯಿಂದ ಚಿತ್ರ ನಟರಿಗೆ ಸನ್ಮಾನ ಮಾಡಲಾಯಿತು. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ವಿರೋಧಿಸಿ ನಡೀತಾ ಇರುವ ಹೋರಾಟ 100ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಕಾರ್ಖಾನೆ ಧೂಳಿನಿಂದ ಇಡೀ ಊರಿನ ಜನರೇ ಸಮಸ್ಯೆ ಅನುಭವಿಸುವಂತಾಗಿದೆ. ಮನೆ ಪೂರ್ತಿ ಧೂಳುಮಯವಾಗಿದ್ದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರೇಬಗನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 10ಕ್ಕೂ ಹೆಚ್ಚು ಕಾರ್ಖಾನೆಗಳಿವೆ. ಕಾರ್ಖಾನೆಗಳಿಂದ ಹೊರ ಬರೋ ಹೊಗೆಯಿಂದ ಮನೆ ತುಂಬ ಧೂಳಾಗಿದೆ. ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಿದ್ರೂ ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.